ಮಸಾಲೆ ಎಲ್ಲ ಹಾಕಿದ್ದೇನೆ. ಕೊತ್ತಂಬರಿ, ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಹಾಕಿದೆ. ಸ್ವಲ್ಪ ಮೆತ್ತೆ ಸಹ ಹಾಕ್ತೇನೆ, ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇಲ್ಲಿ ಅನ್ನ ಹಾಕ್ತಾ ಈಗ ತೆಗೆದು ಒಂದಿಷ್ಟು ಹುಳಿ ಜಾಸ್ತಿ ಹಾಕ್ತೇನೆ ಮೀನಿಗೆ. ಸೊ ಬೆಳ್ಳುಳ್ಳಿ ಒಂದು 5-6 ಬೆಳ್ಳುಳ್ಳಿ, ಈರುಳ್ಳಿ ಈಗ ಕಡಿಲಿಕ್ಕೆ ಹಾಕಲಿಕ್ಕೆ ಸ್ವಲ್ಪ, ಮತ್ತು ಬೇಯಿಸುವಾಗ ಸ್ವಲ್ಪ ಈರುಳ್ಳಿ ಹಾಕ್ತೇನೆ, ಕಾಯಿ ಮೆಣಸು, ಶುಂಠಿ ಎಲ್ಲ ಹಾಕ್ತೀನಿ. ಸೊ ಇದೀಗ ಕಡಿಲಿಕ್ಕೆ ಹಾಕುವ. ಈರುಳ್ಳಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ. ಆಮೇಲೆ ಇದು ಸಹ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ರಸ ಸ್ವಲ್ಪ ದಪ್ಪ ಬೇಕಲ್ಲ, ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೇನೆ. ಆಮೇಲೆ ಇದೆಷ್ಟನ್ನು ಕಡಿಲಿಕ್ಕೆ ಈಗ ಕರಿಬೂತಾಯಿ, ಪುಳಿ ಮುಂಚಿಗೆ ಎಲ್ಲ ರೆಡಿ ಆಯಿತು. ಇನ್ನು ಗ್ರೈಂಡ್ ಮಾಡೋದು. ನೈಸ್ ಆಗಬೇಕು, ಎಲ್ಲ ಸಾಮಾನು ಹಾಕಿ ನೈಸಾಗಿ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಬೇಕು. ಸ್ವಲ್ಪ ನೀರು ಹಾಕುವ, ನೋಡ್ಬೋದು ನೀವಿಲ್ಲಿ. ಹುಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿದೆ, ಈರುಳ್ಳಿ, ಸ್ವಲ್ಪ ಚಟ್ನಿ ಉಳಿದಿತ್ತು, ಅದನ್ನು ಇದಕ್ಕೆ ಹಾಕೋದು. ಮತ್ತು ಇನ್ನು ಹಾಳಾಕೋದು ಮಧ್ಯಾಹ್ನಕ್ಕೆ. ಅದಕ್ಕೆ ಸ್ವಲ್ಪ ಉಳಿದಿದೆ, ವೇಸ್ಟ್ ಆಗ್ತದಲ್ಲ ಅಂತ ಹೇಳಿ ಈಗ ಇದಕ್ಕೆ ಹಾಕ್ತಾಯಿದ್ದೇನೆ ಚಟ್ನಿ. ಏನಿಲ್ಲ, ಹುಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೇನೆ, ಅದು ಸೇಮ್ ಆಗ್ತದೆ ಇದಕ್ಕೆ. ಮೀನಿಗೆ ಹಾಕಿದೆ ಮಸಾಲೆ, ಹಾಗಾಗಿ ಈಗ ಹಾಕಿದ್ದೇನೆ. ಹಾಕಿ ಈಗ ಕಡಿಲಿಕ್ಕೆ ಆಯಿತು. ಈಗ ಸಣ್ಣ ಕಡಿಬೇಕು. ಹಾಕಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ, ಸ್ವಲ್ಪ ತೆಂಗಿನೆಣ್ಣೆ ಹಾಕಿದರೆ ಸಾಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸಹ ಹಾಕಿ ಸ್ವಲ್ಪ ಹೀಗೆ ಕಿವುಚಿ, ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕಂತೆ. ನಾನಿದೊಂದು ವಿಡಿಯೋದಲ್ಲಿ ನೋಡುವ ಹೇಗೆ ಹಾಕ್ತೀನಿ. ತೆಂಗಿನೆಣ್ಣೆ ಹಾಕಿ ಫಸ್ಟ್, ಈಗ ಮುಂಚಿನವರೆಲ್ಲ ಓಲ್ಡ್ ಏಜ್ ಅವರೆಲ್ಲ ಹೀಗೆ ಮಾಡ್ತಿದ್ರಂತೆ. ಹಾಗೆ ಒಂದು ಆಸೆ ಆಯಿತು ನೋಡುವ ಹೇಗೆ ಆಗ್ತದೆ ಟೇಸ್ಟ್. ನನಗೆ ಓಲ್ಡ್ ಎಲ್ಲ ಪದಾರ್ಥ ಎಲ್ಲ ನನಗೆ ತುಂಬ ಇಷ್ಟ. ಆಮೇಲೆ ಇದಕ್ಕೆ ಕಾಯಿ ಮೆಣಸು ಹಾಕಲಿಕ್ಕೆ, ಕಾಯಿ ಮೆಣಸು ಹಾಕಿ ಪುನಃ ಮಿಕ್ಸ್ ಮಾಡಬೇಡಿ, ಕೈಯೆಲ್ಲ ಉಳಿತದೆ ಅಷ್ಟೇ. ಇದೀಗ ಬೇವು ಸೊಪ್ಪು ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ.
ಇದು ಹಾಕಿದರೆ ಆಯಿತು, ಕಾಯಿ ಮೆಣಸು. ಈಗ ಇದಕ್ಕೆ ಮಸಾಲೆ ಹಾಕುಂಟು. ಈಗ ಮೆಣಸೆಲ್ಲ ಹಾಕಿದ್ದೇನೆ. ಈಗ ಕುದಿಲಿಕ್ಕೆ ಇಡುವ. ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ನೋಡಿ. ಮಿಕ್ಸ್ ಮಾಡಿ ಒಂದು ತುಂಡು ಶುಂಠಿ ಹಾಕಬೇಕು. ಶುಂಠಿ ಆಪ್ಷನಲ್, ಬೇಕಾದರೆ ಹಾಕ್ಬೋದು. ಒಂದು ತುಂಡು ಶುಂಠಿಯನ್ನು ನನಗೆ ಕಟ್ ಮಾಡಿ ಬೇಯಲಿಕ್ಕಿಡುವ ಮುಂಚೆ ಹಾಕ್ತಾ ಇದ್ದೇನೆ. ಮತ್ತು ಚೆನ್ನಾಗಿ ಬೇಯಿಸ್ಬೇಕೀಗ. ಆಮೇಲೆ ಇಡು ನೋಡ್ಬೋದು. ಇದನ್ನು ನೀವು ಇಡ್ತಾ ಇದ್ದೇನೆ. ಒಳ್ಳೆ ಕುದಿಲಿ. ಸ್ವಲ್ಪ ನೀರು ಹಾಕಲಿಕ್ಕುಂಟು. ಇದು ದಪ್ಪ ಇದೆ. ಒಳ್ಳೆ ರೀತಿಯಲ್ಲಿ ಕುದಿಬೇಕು. ಎಲ್ಲ ಸಾಮಾನು ಹಾಕಿ ಆಯಿತು. ಇನ್ನು ಮೀನೊಂದು ಹಾಕಲಿಕ್ಕೆ ಬಾಕಿ. ಕರಿಪೂತಾಯಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ತೆಗಿಬೇಕೀಗ. ಸ್ವಲ್ಪ ಕಾಯಿಸುವ ಅಂತೇಳಿ. ನನಗೆ ಫ್ರೈ ಇಷ್ಟ, ಕರಿಗಿಂತ ಸಹ. ಕರಿ ಸಹ ಇಷ್ಟ, ಫ್ರೈ ತುಂಬ ಇಷ್ಟ. ಈಗ ಸ್ವಲ್ಪ ತೆಗಿತೇನೆ. ಇದರಲ್ಲಿ ಸ್ವಲ್ಪ ಕರಿಗೆ ಆಗ್ತದೆ. ಇದು ತುಂಬ ಖಾರ ಉಂಟು. ಆ್ಯಕ್ಚುಲಿ ಡಿಮಾರ್ಟಿಂದ ತಂದದ್ದು, ನನಗೆ ಗೊತ್ತಿಲ್ಲ ಎಷ್ಟು. ಸ್ವಲ್ಪ ಹಾಕಿದರೆ ಸಾಕು, ತುಂಬ ಖಾರ. ನೀವು ಅಷ್ಟು ಬೇಕು. ಇಷ್ಟು ಇದಕ್ಕೆ ಬೇಕಲ್ಲ, ಎಲ್ಲಕ್ಕೆ ತಾಗಬೇಕು, ಸರಿ ಆಗ್ತದೆ. ಆಮೇಲೆ ಅರಶಿನ. ಮೀನಿಗೆ ಅದೇ ನಾನು ಸ್ವಲ್ಪ ವೆನಿಗರ್ ಹಾಕ್ತೇನೆ. ಈಗ ಹುಳಿಯೆಲ್ಲ ಇಲ್ಲ. ಸ್ವಲ್ಪ ಅರಶಿನ, ವೆನಿಗರ್, ಸ್ವಲ್ಪ ಉಪ್ಪು, ಸ್ವಲ್ಪ ಅಷ್ಟು ಮೀನಿಗೆ ಅಷ್ಟೇ. ಹೀಗೆ ಸ್ವಲ್ಪ ಮಿಕ್ಸ್ ಮಾಡುವ. ಬೇಕಿದ್ದರೆ ಸ್ವಲ್ಪ ನಾನು ಇದು ಹಾಕ್ತೇನೆ, ಯಾವುದು ಸ್ವಲ್ಪ ಕಬಾಬ್ ಪೌಡರ್ ಹಾಕ್ತೇನೆ ಟೇಸ್ಟಿಗೆ ಅಷ್ಟೇ. ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಒಳ್ಳೆ ಪರಿಮಳ ಬರ್ತಾ ಉಂಟು. ಮೀನು ಒಳ್ಳೆ ಪರಿಮಳ ಬರ್ತಾ ಉಂಟು ಕುದೀತಾ ಇರುವಾಗ. ಇದಕ್ಕೆ ಮೀನು ಹಾಕಿದ್ಯಾ? ಈಗ ಮಸಾಲೆ ರೆಡಿ ಆಗ್ತಾ ಉಂಟು ಫಿಶ್ ಫ್ರೈಗೆ. ಇದಕ್ಕೇನಿಲ್ಲ, ಹೀಗೆ ಮಿಕ್ಸ್ ಮಾಡಬೇಕಷ್ಟೇ. ನಾನು ಅದು ತರಬೂತ ಎಲ್ಲ ಮೇಲ್ಮೇಲೆ ಹೀಗೆ ಸ್ವಲ್ಪ ಮುಟ್ಟಿಸಿದರೆ ಸಾಕು, ಇಳಿತದೆ. ತುಂಬ ಕಿವುಚಬಾರ್ದು. ಹೀಗೆ ಮೇಲೆ ಮೇಲೆ ಸ್ವಲ್ಪ ಹೀಗೆ ಮುಟ್ಟಿಸಿದರೆ ಆಯಿತು, ರೆಡಿ ಆಯಿತು. ಆಯಿತು. ಸ್ವಲ್ಪ ಬೇಕಿದ್ರೆ ಜಾಸ್ತಿ ಆ್ಯಡ್ ಮಾಡ್ತೇನೆ, ಮಸಾಲೆ ಜಾಸ್ತಿ ಸಾಕು ಸ್ವಲ್ಪ. ನನಗಿಲ್ಲ, ಇದು ತಿನ್ನು. ಇದು ಒಳ್ಳೆ ತರಬೂತಾಯಿ ತಿಂದರೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ಬುದ್ಧಿಶಕ್ತಿಗೆ ಒಳ್ಳೆಯದು. ತಿನ್ನು ಸ್ವಲ್ಪ. ಇವತ್ತಿನ ಕುದಿತಾ ಉಂಟು. ಸ್ವಲ್ಪ ಕಲ್ಲುಪ್ಪು ಹಾಕುವ. ಕಲ್ಲುಪ್ಪು ಹಾಕೋದು ನಾನು. ಕಲ್ಲುಪ್ಪು ಹಾಕಿದರೆ ಟೇಸ್ಟ್ ಜಾಸ್ತಿ. ಹಾಗೆ ಮಾಡಿದರೆ ಒಳ್ಳೆ ಪರಿಮಳ. ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಖಾರವೇ ಇಟ್ಟಿದ್ದೇನೆ, ಯಾಕೆಂದರೆ ಅದು ಈಗ ಕುದಿದಿದೆ. ಈಗ ನಾನು ಫಿಶನ್ನು ಹಾಕ್ತಾ ಇದ್ದೇನೆ. ಫಿಶನ್ನು ಹಾಕಿ ತುಂಬ ಕುದಿಲಿಕ್ಕಿಲ್ಲ. ಜಾಸ್ತಿ ಕಡೆ. ಸೊ ಫಿಶ್ ಫ್ರೈಗೆ ರೆಡಿ ಆಯಿತು ನೋಡಿ. ಇಷ್ಟು ಫಿಶ್ ಫ್ರೈ ಸಿಕ್ಕಿತು. ಈಗ ಫಿಶ್ ಫ್ರೈ ಮಾಡೋದು ತಿನ್ನು. ಸೂಪರ್ ಟೇಸ್ಟ್ ನೋಡಿ. ಎಲ್ಲ ತಾಗಿದೆ ಅದೇ ರೀತಿಯಲ್ಲಿ ಟೇಸ್ಟ್ ಆಗ್ತದೆ ನೋಡಿ. ಇದು ಅಲ್ಲಿಗೆ ಸ್ವಲ್ಪ ಬೇಯ್ತದೆ. ಫಿಶ್ ಫ್ರೈ ಮಾಡಿದ್ವಿ. ಸೊ ಅದರದ್ದು ಎಣ್ಣೆ ಸ್ವಲ್ಪ ಉಳಿದಿದೆ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ನೋಡ್ಬೋದು
ಕರಬೂತ ರೆಡಿ ಆಯಿತು, ನೋಡ್ಬೋದು ಇಲ್ಲಿ ಯಮ್ಮಿ ಆಗಿದೆ. ಸೊ ಸರ್ವ್ ಮಾಡ್ತಾ ಇದ್ದೇನೆ. ಸೂಪರ್.